Please consider wearing your headphones for a better audio experience. Good morning, everybody. I hope everybody is doing good, right? ಸೊ ನಿನ್ನೆ ಆಗಿರುವಂಥ ಡೆವಲಪ್ಮೆಂಟ್ಸ್ ಎಲ್ಲರೂ ನೋಡಿದ್ದೀರಾ, ಎಲ್ಲರೂ ಕೇಳಿದ್ದೀರಾ, ಎಲ್ಲರೂ ಓದಿದ್ದೀರಾ, ಟೆಲಿಗ್ರಾಮ್ ಗ್ರೂಪ್ಸ್ ಆಗಲಿ, ರೈಟ್, ಥ್ರೂ ವೇರಿಯಸ್ ಸೋರ್ಸಸ್. ಸೊ KPSC is going to conduct the exam on 27th of August. Fine, no matter what you do. ಸೊ ಬನ್ನಿ, ಏನೇನು ಬೇಕು KPSC ಎಕ್ಸಾಮಿನೇಷನ್ಗೆ ನೋಡೋಣ. ಫಸ್ಟು ನೀವು ಅಲ್ಲೇ 2 ತಾಸು ಮುಂಚೆನೇ ಇರಬೇಕು ಎಕ್ಸಾಮ್ ಸೆಂಟರ್ ಒಳಗಡೆ. ಅಂದರೆ 8 AM ಇನ್ ದಿ ಮಾರ್ನಿಂಗ್ ಫಾರ್ ದಿ ಮಾರ್ನಿಂಗ್ ಸೆಷನ್ ಆ್ಯಂಡ್ 12 PM ಇನ್ ದಿ ಆಫ್ಟರ್ನೂನ್ ಇರಲೇಬೇಕು. ಆ್ಯಂಡ್ 9:50 ಮಾರ್ನಿಂಗಿಗೆ ಗೇಟ್ಸ್ ಕ್ಲೋಸ್ ಆಗ್ತೈತಿ. ಫೈನ್, ಇಲ್ಲೇ 1:50 PM, ಇದು 1:50 AM ಇಷ್ಟೊತ್ತಿಗೆ ಗೇಟ್ಸ್ ಕ್ಲೋಸ್ ಆಕೈತಿ. ಸೊ ಟ್ರೈ ಟು ಬಿ ವಿದಿನ್ ದಿಸ್ ಟೈಮ್ ಲಿಮಿಟ್. ಅರ್ಥ ಆಯ್ತಾ? ನೆಕ್ಸ್ಟು ಯಾರ್ಯಾರು ನಿಮ್ಮದು ಹಾಲ್ ಟಿಕೆಟ್ ಒಳಗಡೆ ಇರುವಂಥ ಫೋಟೋ, ಆಮೇಲೆ ನೀವೀಗ ಪ್ರೆಸೆಂಟ್ ಏನು ಕಾಣಕತ್ತಿರಲ್ಲ, ನಿಮಗೆ ಡಿಫ್ರೆನ್ಸ್ ಐತಿ ಅಂತ ಅನಿಸ್ತೈತಿ. ಅದರೊಳಗಿರುವಂಥ ಫೋಟೋ ಒಳಗಡೆ ಮತ್ತು ನಿಮ್ಮ ಒಳಗಡೆ ಏನಾದರೂ ಡಿಫ್ರೆನ್ಸ್ ಇತ್ತಂದ್ರೆ ಆ ಡಿಫ್ರೆನ್ಸನ್ನು ಕಮ್ಮಿ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಫಾರ್ ಎಕ್ಸಾಂಪಲ್, ಭಾಳ ಜನ ಶೇವ್ ಮಾಡ್ಕೊಳ್ಳಾರ್ದು ಹೋಗಕ್ಕೆ ಟ್ರೈ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅಲ್ಲಿ ಹೋದ್ಮೇಲೆ ನಿಮ್ಮ ಕ್ಯಾಂಡಿಡೇಚರ್ನ ರಿಜೆಕ್ಟ್ ಮಾಡ್ಬೋದು ಅವರು, ನೀವು ಅವರಲ್ಲ ಅಂತಂದು. ಸೊ ಶೇವ್ ಮಾಡ್ಕೊಳ್ಳೋದಿತ್ತಪ್ಪ ಅಂದ್ರೆ ಮಾಡ್ಕೊಂಡು ಹೋಗ್ರಿ, ರಿಸ್ಕನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಹೋಗಿ ನೋಡೋಣ ತಗೋ ಅನ್ನಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಬೇಕಂತ ಪ್ರಾಪರಾಗಿ ಮೆನ್ಷನ್ ಮಾಡ್ಯಾರ ಅವರು. ಫೈನ್, ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ಇರಲೇಬೇಕು. ಫೈನ್, ಅದನ್ನು ಬಿಟ್ಟು ನಾ ಸ್ಟೀಲಿನ ವಾಟರ್ ಬಾಟಲ್ ತೊಗೊಂಡೋಗ್ತೀನಿ ಅದು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ನಾಳೆ ಒಂದು ದಿವಸ ಅಡ್ಜಸ್ಟ್ ಮಾಡಿಕೊಡ್ರಿ, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲನ್ನು ತೊಗೊಂಡು ಹೋಗ್ರಿ. ಅರ್ಥ ಆಯ್ತಾ? ನೆಕ್ಸ್ಟು ಫುಲ್ ಮತ್ತು ಲೇಯರ್ಡ್ ಶರ್ಟ್ಸ್ ಆಗಲಿ ಟಾಪ್ಸ್ ಆಗಲಿ ಅಲೌಡ್ ಇಲ್ಲ ಅಂತ ಹೇಳ್ಯಾರ ಅವರು. ಲೇಯರ್ಡ್ ಫುಲ್ ಮತ್ತು ಲೇಯರ್ಡ್ ಶರ್ಟ್ಸ್ ಅಲೌಡ್ ಇಲ್ಲ ಅಂತ ಹೇಳ್ಯಾರ. ಸೊ ಆದಷ್ಟು ನಿಮ್ಮದು ಹಾಫ್ ಶರ್ಟನ್ನು ಹಾಕೊಂಡು ಹೋಗಕ್ಕೆ ಟ್ರೈ ಮಾಡಿರಿ. ನೆಕ್ಸ್ಟ್, ನೋ ಆರ್ನಮೆಂಟ್ಸ್, ಯಾವುದೇ ಥರದ ಆರ್ನಮೆಂಟ್ಸ್ ಅಲೌಡ್ ಇಲ್ಲ ಬಾಡಿ ಮೇಲೆ, ಅದರ್ ದ್ಯಾನ್ ಮಂಗಳಸೂತ್ರ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಟೋರಿಂಗ್, ನಿಮ್ಮದು ಕಾಲುಂಗ್ರ ಅಂತ ಏನು ಕರಿತೀರಾ ಅದನ್ನು, ಇವೆರಡನ್ನು ಬಿಟ್ಟು ಬೇರೆ ಯಾವುದೇ ಥರದ ಆರ್ನಮೆಂಟ್ಸ್ ಅಲೌಡ್ ಇಲ್ಲ. ಸೊ ಬಿ ಅವೇರ್. ಶೂ ಆ್ಯಂಡ್ ಸಾಕ್ಸ್ ಇಲ್ಲ, ಶೂ ಆ್ಯಂಡ್ ಸಾಕ್ಸ್ ಅಲೌಡ್ ಇಲ್ಲ. ಸೊ ಸ್ಟಿಕ್ ಆನ್ ಟು ಚಪ್ಪಲ್. ಫೈನ್, ಸ್ಟಿಕ್ ಆನ್ ಟು ಚಪ್ಪಲ್ಸ್, ಸ್ಯಾಂಡಲ್ಸು ಚಪ್ಪಲ್ಸು ಅದನ್ನು ಹಾಕೊಂಡು ಹೋಗಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ಅಡ್ಮಿಟ್ ಕಾರ್ಡ್ ತೊಗೊಳ್ಳಿ, ನೆನಪು ಹಾರಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಅಡ್ಮಿಟ್ ಕಾರ್ಡ್ ಜೊತೆಗೆ ನಿಮ್ಮದು ಡ್ರೈವರ್ಸ್ ಲೈಸೆನ್ಸ್, ಆಧಾರ್ ಕಾರ್ಡ್, ಫೈನ್, ಪಾಸ್ಪೋರ್ಟ್, ವೋಟರ್ ID, ಪ್ಯಾನ್ ಕಾರ್ಡ್ ಆರ್ ಯುವರ್ ಗೌರ್ಮೆಂಟ್ ಎಂಪ್ಲಾಯರ್ ID, ಯಾವುದೋ ಒಂದು ಏನೋ ಒಂದು ತೊಗೊಂಡೋಗ್ರಿ. ಇದ್ರೊಳಗೆ ಯಾವುದಾದ್ರೂ ಒಂದನ್ನು ಕ್ಯಾರಿ ಮಾಡಿರಿ. ಫೈನ್. ನೆಕ್ಸ್ಟು ಪರ್ ಎಕ್ಸಾಮಿಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗ್ಬೋದು. ಸೊ ಟೋಟಲ್ 4 ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ಕ್ಯಾರಿ ಮಾಡಿರಿ, ಪ್ರೊವೈಡೆಡ್ ಯುವರ್ ಫೋಟೋಸ್ ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್ ಇನ್ ದಿ ಹಾಲ್ ಟಿಕೆಟ್. ಅದನ್ನು ನೀವು ಡಿಸೈಡ್ ಮಾಡೋಕ್ಕೆ ಬರೋಲ್ಲ, ಎಕ್ಸಾಮಿನರ್ ಡಿಸೈಡ್ ಮಾಡ್ತಾರೆ. ಸೊ ಸುಮ್ಮನೆ 4 ಪಾಸ್ಪೋರ್ಟ್ ಸೈಜ್ ಫೋಟೋನ ಇಟ್ಕೊಂಡು ಹೋಗ್ರಿ. ನೆಕ್ಸ್ಟ್, ಡಿಸಬಿಲಿಟಿ ಇತ್ತಪ್ಪ ಅಂತಂದರೆ ಡಿಸಬಿಲಿಟಿ ಸರ್ಟಿಫಿಕೇಟನ್ನು ತೊಗೊಳ್ರಿ. ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ತೊಗೊಂಡು ಹೋಗ್ರಿ. ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅಲ್ಲಿ ಹೋಗಿ ಬ್ಲೂ ಇಲ್ಲೇ ಬರೋದ್ರೆ ನಡೀತಾನೋ ಇದನ್ನು ಕೇಳ್ಕೊಂಡು ಹಿಂದ್ರಕೋಬಿಟ್ರೆ. ನಾ ಭಾಳ ಮಂದಿ ನೋಡೀನಿ ಎಕ್ಸಾಮ್ ಸೆಂಟರ್ ಒಳಗಡೆ ಬ್ಲೂ ಇಂದ ತುಂಬ್ತೇನೆ ನಡೆಯತ್ತನ್ ಸರ್ ಅಂತ ತಂದು ಅಲ್ಲಿ ಕೇಳ್ತೀರಿ. ಯಾಕೆ ಕೇಳ್ತೀರಿಪ್ಪ? ಬ್ಲ್ಯಾಕ್ ತೊಗೊಂಡು ಹೋಗ್ರಿ, ಒಂದು ಮುಗಿದೋತು, ಸಿಂಪಲ್ ಐತಿ. ಆ್ಯಂಡ್ ತುಂಬೋದಿರ್ತತಲ್ಲ, ಈ ಥರ ನಿಮ್ಗೆ OMR ಶೀಟ್ ಕೊಟ್ಟಿರ್ತಾರೆ, ಪ್ರಾಪರಾಗಿ ತುಂಬ್ರಿ ಇದನ್ನು. ಈ ಥರ ಕಂಪ್ಲೀಟಾಗಿ ಪ್ರಾಪರ್ಲಿ ಫಿಲ್ ಇಟ್. ಒಂದು 4 ರಿಫಿಲ್ ಇಂಕ್ ಹೋದ್ರೂ ಚಿಂತಿಲ್ಲ, ಪ್ರಾಪರಾಗಿ ತುಂಬಿ ಬರ್ರಿ. ಇದನ್ನು ನಾನು ಇಂಕ್ ಉಳಿಸ್ಬೇಕು, ಒಂದು ರಿಫಿಲ್ ಇದ್ದು ಖರ್ಚು ಉಳಿಸ್ಬೇಕು ಅಂತಂದು ಈಟ ತುಂಬಿದ್ನ್ಯಾ, ಹಿಂಗೆ ಅರ್ಧ ತುಂಬಿದ್ನ್ಯಾ, ತಿಳಿತಾ, ಇಷ್ಟು ಸೆಂಟರ್ನಾಗ ಸಣ್ಣ ಟಿಕೆಟ್ ಬಂದ್ನ್ಯಾ, ಡಾಟ್ ಮಾಡಿದ್ನ್ಯಾ, ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ಪ್ರಾಪರಾಗಿ ಈ ಥರ ಕಂಪ್ಲೀಟ್ ಫಿಲ್ ಮಾಡಿಬರ್ರಿ OMR ಶೀಟನ್ನು. ಅರ್ಥ ಆಯ್ತಾ? ಆ್ಯಂಡ್ ಅದ್ರ ಜೊತೆ ನಿಮ್ಗೊಂದು ಹಿಂದೆ ಕಾರ್ಬನ್ ಕಾಪಿ ಸಿಗ್ತೈತಿ, ಅದನ್ನು ಪ್ರಾಪರಾಗಿ ಕ್ಯಾರಿ ಮಾಡಿರಿ. ಮುಂದೆ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂದ್ರೆ ಕಾರ್ಬನ್ ಕಾಪಿ ಮೇಲೆ ಡಿಸಿಷನ್ ಹಾಕೋ ಮೋಸ್ಟ್ ಆಫ್ ದಿ ಟೈಮ್. ನೆಕ್ಸ್ಟು ಇದನ್ನು ಬಿಟ್ಟು, ದಿಸ್ ಈಸ್ ಆಲ್ ಮೆನ್ಷನ್ಡ್ ಇನ್ ಯುವರ್ ಹಾಲ್ ಟಿಕೆಟ್. ಅರ್ಥ ಆಯ್ತಾ? ಇದನ್ನು ಬಿಟ್ಟು ಈಸ್ ದೇರ್ ಎನಿಥಿಂಗ್ ಇಂಪಾರ್ಟೆಂಟ್? ಎಸ್. ಫಸ್ಟು ಹೆಡ್ಡೇಕ್ ಟ್ಯಾಬ್ಲೆಟ್ಸ್. ಹೆಡ್ಡೇಕ್ ಯಾವಾಗ ಎಲ್ಲಿ ಏನು ಬರ್ತದೆ ಗೊತ್ತಾಗಲ್ಲ. ಅದ್ರ ಜೊತೆ ಇನ್ನೊಂದು ಡಯರಿಯಾ ಟ್ಯಾಬ್ಲೆಟ್ಸ್. ಫೈನ್. ಇವತ್ತು ಈವ್ನಿಂಗ್ ಏನಾದರೂ ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇರ್ತೀರಿ, ಅವಾಗ ಏನೇನಾದರೂ ತಿಂದಿರ್ತೀರಿ. ಸೊ ಸಮ್ಟೈಮ್ಸ್ ಲಕ್ ನಿಮ್ಮ ಜೊತೆ ಇರಲ್ಲ, ಅವಾಗ ಇವೆರಡು ಟ್ಯಾಬ್ಲೆಟ್ಸನ್ನು ಕ್ಯಾರಿ ಮಾಡಿರಿ. ಫೈನ್, ಓವರ್ ದಿ ಕೌಂಟರ್ ಸಿಗ್ತಾವೆ, ತೊಗೊಳ್ರಿ. ನೆಕ್ಸ್ಟ್, ಅಂಬ್ರೆಲಾನ ಇಟ್ಕೊಳ್ರಿ. ಅಂಬ್ರೆಲಾ ಎಲ್ಲದಕ್ಕೂ ಬೇಕಾಕೈತಿ. ಇಫ್ ಇಟ್ ಈಸ್ ಟೂ ಹಾಟ್ ಅವಾಗೂ ಬೇಕು, ಇಫ್ ಇಟ್ ಈಸ್ ರೇನಿಂಗ್ ಅವಾಗೂ ಬೇಕು. ಅಂಬ್ರೆಲಾ ಜೊತೆ ಜಾಕೆಟ್ ಇಟ್ಕೊಳ್ಳೋರು ಜಾಕೆಟು ಇಟ್ಕೊಳ್ರಿ. ಎದಕ್ಕಂತಾರೆ, ಇಫ್ ಇಟ್ ಈಸ್ ಟೂ ರೇನಿ ಅಲ್ಲ, ಅವಾಗ ದ ಟೆಂಪರೇಚರ್ ಆಲ್ಸೋ ಡಿಕ್ರೀಸಸ್, ಸೊ ಭಾಳ ಕೋಲ್ಡ್ ಆಕೈತಿ. ಅಂಥ ಟೈಮ್ದಾಗ ಜಾಕೆಟನ್ನು ಇಟ್ಕೊಳ್ರಿ. ಸೊ ಜಾಕೆಟ್ ಈಸ್ ನಾಟ್ ಅಲೌಡ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್, ಬಟ್ ಎಕ್ಸಾಮಿನೇಷನ್ ಹಾಲ್ ಹೋಗೋವರೆಗೂ ಅಂತೂ ಯು ವಿಲ್ ಬಿ ಸೇಫ್.
ಅದಕ್ಕೆ ಜಾಕೆಟ್ ಇಟ್ಕೊಳ್ರಿ. ನೆಕ್ಸ್ಟ್ ಒಂದು ಎಮರ್ಜೆನ್ಸಿಗೆ ಒಂದು ₹500 ಇಟ್ಕೊಳ್ರಿ, ನೆನಪರಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇಫ್ ಯು ಗೆಟ್ ಸ್ಟ್ಯಾಂಡರ್ಡ್ ಸಮ್ವೇರ್, ಬಸ್ ಕೆಡ್ತೋ ಏನೋ ಆಯಿತು, ಆ ಟೈಮ್ದಾಗ ಎಮರ್ಜೆನ್ಸಿ ಒಳಗಡೆ ನೀವು ಆಟೋ ಮುಖಾಂತರ ಹೋಗ್ಬೇಕಪ್ಪ ಅಂತಂದ್ರೆ ₹500 ಇದೇನೈತಲ್ಲ, ದಿಸ್ ಈಸ್ ಎಮರ್ಜೆನ್ಸಿ, ಅರ್ಥ ಆಯ್ತಾ? ವಾಪಸ್ ಬಂದು ಮತ್ತೆ ನಿಮ್ಮ ತಂದೆ ತಾಯಿ ಕೈಯಾಗ ಕೊಟ್ಬಿಡ್ರಿ, ನಾ ಇದನ್ನೇನು ಯೂಸ್ ಮಾಡಿಲ್ಲ ಅಂತಂದು ಆಗಲಿಲ್ಲ ಅಂತಂದ್ರೆ. ಬ್ಯಾಂಡೇಡ್ಸನ್ನು ಇಟ್ಕೊಳ್ರಿ. ಸಾರಿ, ಸ್ವಲ್ಪ ಥ್ರೋಟ್ ಪೇನ್ ಇದೆ, ಸಾರಿ. ಸೊ ಬ್ಯಾಂಡೇಡ್ಸನ್ನು ಇಟ್ಕೊಳ್ರಿ, ಅರ್ಥ ಆಯ್ತಾ? ನೆಕ್ಸ್ಟು ಒಂದೊಂದು ಸ್ಥಳಗಳಲ್ಲಿ ಏನಾಗಿರ್ತದೆ ಅಂತಂದ್ರೆ ಪ್ರಾಪರಾಗಿ ಬೆಂಚಸ್ ಇರಲ್ಲ, ಅರ್ಥ ಆಯ್ತಾ, ಬರೆಯೋಕೆ. ಆವಾಗ ನೆಲದ ಮೇಲೆ ಕುತ್ಕೊಂಡು ಬರೆಯೋಕ್ಕಾಗಲ್ಲ. ಸೊ ರಿಮೆಂಬರ್ ರೈಟಿಂಗ್ ಪ್ಯಾಡ್ಸ್. ಅವ್ರು ಅಲೋ ಮಾಡ್ತಾರೋ ಬಿಡ್ತಾರೋ ದ್ಯಾಟ್ ಈಸ್ ಸೆಕೆಂಡ್ರಿ, ಇಟ್ಕೊಂಡಂತರೂ ಹೋಗ್ರಿ ರೈಟಿಂಗ್ ಪ್ಯಾಡ್ಸ್. ಎದಕ್ಕಂತಂದ್ರೆ ಬೆಂಚ್ ಸರಿ ಇಲ್ಲ ಅಂತಂದ್ರೆ ಯು ಕ್ಯಾನ್ ಶೋ ದಟ್ ನಾನು ರೈಟಿಂಗ್ ಪ್ಯಾಡ್ ಇಟ್ಕೊಂಡಾದ್ರೂ ಬರಿತೀನಿ, ಬಿಟ್ಬಿಡಿ ನನ್ನ ಅಂತಂದು, ಅರ್ಥ ಆಯ್ತಾ? ದ ಸೇಮ್ ಥಿಂಗ್ ಹ್ಯಾಡ್ ಹ್ಯಾಪೆಂಡ್ ವಿತ್ ಮೀ, ಫೈನ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರೈಟಿಂಗ್ ಪ್ಯಾಡ್ಸನ್ನು ತೊಗೊಂಡೋಗಿ, ಫೈನ್. ನೆಕ್ಸ್ಟ್ ಚಾಕ್ಲೇಟ್ಸ್. ಯಾಕಂತಂದ್ರೆ ಮಾರ್ನಿಂಗು ಸ್ವಲ್ಪ ಜನ ಪ್ರಾಪರಾಗಿ ಟೆನ್ಷನ್ ಒಳಗಡೆ ಪ್ರಾಪರಾಗಿ ಏನಂತಾರೆ ಬ್ರೇಕ್ಫಾಸ್ಟನ್ನು ಮಾಡಿರೋದಿಲ್ಲ, ಅಂಥವ್ರಿಗೆ ಚಾಕ್ಲೇಟ್ಸ್ ಬೆಸ್ಟ್. ಯಾಕಂತಂದ್ರೆ ಇಟ್ ಗಿವ್ಸ್ ಯು ಇನ್ಸ್ಟೆಂಟ್ ಎನರ್ಜಿ, ಅರ್ಥ ಆಯ್ತಾ? ಎಕ್ಸಾಮಿನೇಷನ್ ಒಳಗೆ ಯಾವುದೇ ಪ್ರಾಬ್ಲಮ್ ನಿಮ್ಗೆ ಆಗೋದಿಲ್ಲ. ಅದ್ರ ಸಲುವಾಗಿ ಚಾಕ್ಲೇಟ್ಸನ್ನೇ ಇಟ್ಕೊಂಡು ಹೋಗಿ. ಇಫ್ ಇಟ್ ಈಸ್ ಟೂ ಹಾಟ್, ORS ಪ್ಯಾಕೆಟ್ಸನ್ನೇ ಇಟ್ಕೊಂಡು ಹೋಗಿ. ಇಫ್ ಇಟ್ ಈಸ್ ಟೂ ಹಾಟ್, ಫೈನ್. ಅಂಬ್ರೆಲಾ ಇದೆ, ಡಯರಿಯಾ ಆಗಾಕತ್ತಿತ್ತಪ್ಪ ಅಂತಂದ್ರೂ ಕೂಡ ನಿಮ್ಗೆ ORS ಪ್ಯಾಕೆಟ್ಸ್ ಬೇಕಾಗುತ್ತೆ. ORS ಪ್ಯಾಕೆಟ್ಸನ್ನೇ ಇಟ್ಕೊಂಡು ಹೋಗಿ. ನೀವೇನು ವಾಟರ್ ಬಾಟಲ್ ತೊಗೊಂಡಿರ್ತೀರ ಅದರೊಳಗಡೆ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ, ಅರ್ಥ ಆಯ್ತಾ? ಇಟ್ ಆಲ್ಸೋ ಗಿವ್ಸ್ ಯು ಇನ್ಸ್ಟಂಟ್ ಅಯಾನ್ಸ್, ಇನ್ಸ್ಟಂಟ್ ಎನರ್ಜಿ, ಇದು ಕೂಡ ಕೊಡುತ್ತೆ. ಸೊ ORS ಪ್ಯಾಕೆಟನ್ನು ಮಿಸ್ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ಒಂದೊಂದು ಸೆಂಟರ್ಸು ದೇ ಆರ್ ಟೂ ಫಾರ್ ಅವೇ ಫ್ರಮ್ ದಿ ಸೆಂಟರ್, ಸಿಟಿ ಸೆಂಟ್ರಿಂದ ಭಾಳ ಫಾರ್ ಇರ್ತಾವೆ. ಅಂಥ ಸೆಂಟರ್ ಒಳಗಡೆ ನಿಮಗೆ ತಿನ್ನೋಕೆ ಫುಡ್ ಅದು ಫೆಸಿಲಿಟಿ ಪ್ರಾಪರಾಗಿರಲ್ಲ. ಸೊ ಬಿಸ್ಕಿಟನ್ನು ಕ್ಯಾರಿ ಮಾಡಿರಿ. ಆಫ್ಟರ್ನೂನ್ ಲಂಚ್ ನಿಮಗೆ ಏನಾದರೂ ಸಿಗಲಿಲ್ಲಪ್ಪ ಅಂತಂದ್ರೆ ಯು ಕ್ಯಾನ್ ಅಟ್ಲೀಸ್ಟ್ ಈಟ್ ದಿ ಬಿಸ್ಕಿಟ್, ಅರ್ಥ ಆಯ್ತಾ? ನಿಮಗೆ ಬೇಕಾಗಿರುವಂಥ ಎನರ್ಜಿ ಪ್ರೊವೈಡ್ ಮಾಡೋಕ್ಕೆ ಬಿಸ್ಕಿಟ್ ಈಸ್ ಸಫಿಷಿಯೆಂಟ್ ಫಾರ್ ದಿ ಆಫ್ಟರ್ನೂನ್ ಸೆಷನ್. ಆ್ಯಂಡ್ ಮಾರ್ನಿಂಗ್ ಸೆಷನ್ ಒಳಗಡೆ ಡೋಂಟ್ ಈಟ್ ಎನಿಥಿಂಗ್ ಹೆವಿ, ಯಾವುದೇ ಹೆವಿ ಪದಾರ್ಥ ಅಂತ ಏನಕ್ಕೆ ಹೋಗ್ಬೇಡ್ರಿ. ಫಾರ್ ಎಕ್ಸಾಂಪಲ್ ಡೋಂಟ್ ಈಟ್ ಪೂರಿ ಎಟ್ಸೆಟ್ರಾ. ಫೈನ್, ಯು ನೋ ಆಲ್ ದಿ ಹೆವಿ ಸಬ್ಸ್ಟೆನ್ಸಸ್ ವಿಚ್ ಯು ಶುಡ್ ನಾಟ್ ಈಟ್. ಅದನ್ನೆಲ್ಲ ಮಾರ್ನಿಂಗ್ ತಿನ್ನೋಕೆ ಹೋಗ್ಬೇಡಿ. ಜಸ್ಟ್ ಸ್ಟಿಕ್ ಆನ್ ಟು ಇಡ್ಲಿ ದೋಸಾ, ಸಮಥಿಂಗ್ ಲೈಕ್ ದ್ಯಾಟ್ ವಿಚ್ ಈಸ್ ಲೈಟ್ ಆನ್ ಯುವರ್ ಸ್ಟಮಕ್, ಆಯಿತಾ? ಯಾವುದೋ ನಿಮಗೆ ತುಂಬ ಹೆವಿ ಅನಿಸಲ್ಲ ಸ್ಟಮಕ್ ಮೇಲೆ, ಆ ಥರ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ. ಅದಕ್ಕಂತಂದರೆ ಮತ್ತೆ ಲೆಥಾರ್ಜಿ ಆಗ್ಬೋದು. ಯು ಶುಡ್ ನಾಟ್ ಸ್ಟಾರ್ಟ್ ಫೀಲಿಂಗ್ ಸ್ಲೀಪಿ ಇನ್ ದಿ ಎಕ್ಸಾಮಿನೇಷನ್, ಅರ್ಥ ಆಯ್ತಾ? ಅವಾಗ ಕಾನ್ಸಂಟ್ರೇಷನ್ ಮತ್ತೆ ನಿಮ್ಮದು ಇಟ್ ವಿಲ್ ಟೇಕಪ್, ಹೌದಾ? ಅದಕ್ಕೋಸ್ಕರ ಪ್ಲೀಸ್ ಸ್ಟಿಕ್ ಆನ್ ಟು ದಿ ಸೆಟ್ ಆಫ್ ರೂಲ್ಸ್, ಅರ್ಥ ಆಯ್ತಾ? ಆ್ಯಂಡ್ ಕ್ವಶನನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ 2 times ಓದಿ, ಫೈನ್. ಸುಮ್ಮನೆ ಕ್ವಶನ್ಸನ್ನು ಸಾಲ್ವ್ ಮಾಡೋಕೆ ಹೋಗ್ಬೇಡಿ. ನೋಡಿ ವೆದರ್ ದಿ ಎಕ್ಸಾಮಿನರ್ ಹ್ಯಾಸ್ ಗಿವನ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಆರ್ ಸೆಲೆಕ್ಟ್ ದಿ ನಾನ್ ಕರೆಕ್ಟ್ ಆಪ್ಷನ್, ಎರಡೂ ನೋಡ್ಕೊಳ್ಳಿ. ಅದನ್ನು ಫಸ್ಟಿಗೆ ಕ್ವಶನ್ ಓದಿದ ತಕ್ಷಣ ಕ್ವಶನ್ ಅಂತ ಅನ್ಕೊಳ್ಳಿ, ಈ ಥರ ಕ್ವಶನ್ ಇರುತ್ತೆ, ಏನಿದೆ ಏನು ಕೇಳಿದಾನ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಫಸ್ಟು, ಫೈನ್. ಅಮಾಂಗ್ ದಿ ಫಾಲೋವಿಂಗ್ ಕರೆಕ್ಟ್ ದಿ ಕರೆಕ್ಟ್ ಆನ್ಸರ್, ಅಮಾಂಗ್ ದಿ ಫಾಲೋವಿಂಗ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ರಾಂಗ್ ಅಂತ ಕೇಳಿರ್ಬೋದು, ಅರ್ಥ ಆಯ್ತಾ? ಸೊ ಅದನ್ನು ಈ ಥರ ಪ್ರಾಪರಾಗಿ ಅಂಡರ್ಲೈನ್ ಮಾಡ್ಕೊಡ್ರಿ. ಓಕೆ, ಏನು ಕೇಳಿದಾನ ಅವನು, ಓಕೆ ಇದ್ರ ಪ್ರಕಾರ ಈ ಥರ, ಓಕೆ 4 ಆಪ್ಷನ್ಸ್, ಓಕೆ ರಾಂಗ್ ಕೇಳಿದಾನ, ಎಸ್ ದಿಸ್ ಈಸ್ ರಾಂಗ್, ಓಕೆ ಕರೆಕ್ಟ್ ಕೇಳಿದಾನ, ಓಕೆ ದಿಸ್ ಈಸ್ ರೈಟ್. ಕರೆಕ್ಟ್ ಕೇಳಿದ್ರೆ ಇದನ್ನು ಮಾರ್ಕ್ ಮಾಡಿ ಬನ್ನಿ, ರಾಂಗ್ ಕೇಳಿದ್ರೆ ಇದನ್ನು ಮಾರ್ಕ್ ಮಾಡಿ ಬನ್ನಿ. ಸೊ ಬಿ ಅವೇರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಅರ್ಥ ಆಯ್ತಾ? ಅಲ್ಲಿ ಹೋಗಿ ಅಯ್ಯೋ ನಾನು ತಪ್ಪು ಮಾರ್ಕ್ ಮಾಡಿದೆ ಇದನ್ನೆಲ್ಲ ಮಾಡೋಕೆ ಹೋಗಬೇಡಿ, ಅರ್ಥ ಆಯ್ತಾ? ಪ್ಲೀಸ್ ಬಿ ಅವೇರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಮಿನಿಮಮ್ 3 ಇಟರೇಷನ್ಸ್ ಆಗಬೇಕು ನಿಮ್ಮ ಪೇಪರದ್ದು, ನಿಮ್ಮದು ಕ್ವಶನ್ ಪೇಪರದ್ದು. ಟ್ರೈ ಟು ಡೂ ಅಟ್ಲೀಸ್ಟ್ 3 ಇಟರೇಷನ್ಸ್, ಅರ್ಥ ಆಯ್ತಾ? ಐ ಬಿಲೀವ್ ದ್ಯಾಟ್ ದ ಕ್ವಶನ್ ಪೇಪರ್ ವೋಂಟ್ ಬಿ ದ್ಯಾಟ್ ಲಾಂಗ್ ಇನಫ್, ಅರ್ಥ ಆಯ್ತಾ? ಯಾಕಂದರೆ ಅಷ್ಟು ಡೆಪ್ತ್ ಒಳಗಡೆ ಹೋಗಲ್ಲ ಅವರು. ಮೋಸ್ಟ್ ಆಫ್ ದಿ ಥಿಂಗ್ಸ್ ವಿಲ್ ಬಿ ಸ್ಟ್ಯಾಟಿಕ್. ಸೊ ಕ್ವಶನ್ ಪೇಪರ್ ಸ್ಟ್ಯಾಟಿಕ್ ಇರುತ್ತೆ. ಸೊ 3 ಇಟರೇಷನ್ಸ್ ಈಸ್ ಅ ಮಸ್ಟ್, ಓಕೆ? ಭಾಳ ಡಿಫಿಕಲ್ಟ್ ಏನಿರಲ್ಲ. ಸೊ 3 ಇಟರೇಷನ್ಸ್ ಈಸ್ ಅ ಮಸ್ಟ್, ರಿಮೆಂಬರ್ ಇಟ್. ಅಂದರೆ ಫಸ್ಟ್ ಇಟರೇಷನ್ ಒಳಗಡೆ ನಿಮ್ಗೆ ಏನೇನು ಗೊತ್ತಿದೆ ಅದನ್ನು ಮಾರ್ಕ್ ಮಾಡಿ. ಸೆಕೆಂಡ್ ಇಟರೇಷನ್ ಒಳಗಡೆ ಟೇಕ್ ಅ ಲಾಜಿಕಲ್ ಗೆಸ್. ಥರ್ಡ್ ಇಟರೇಷನ್ ಒಳಗಡೆ ಸ್ಟಿಕ್ ಆನ್ ಟು ದ್ಯಾಟ್, ಇದನ್ನು ನಿಮ್ಗೆ ಇದನ್ನು ಕೊಟ್ಟಿದ್ದೀನಲ್ಲ ಅನಾಲಿಸಿಸ್ ಶೀಟ್ ಒಳಗಡೆ ಏನೇನು ಇಂಪಾರ್ಟೆಂಟ್ ಆರ್ ಫೇವ್ರೆಟ್ ಟಾಪಿಕ್ಸ್ ಆಫ್ KPSC ಇದೆ ನೋಡ್ಕೊಳ್ಳಿ, ಅದ್ರ ಪ್ರಕಾರ ಮಾರ್ಕ್ ಮಾಡಿ ಬನ್ನಿ ಆನ್ಸರನ್ನು, ಅರ್ಥ ಆಯ್ತಾ? ಸೊ ಈ ಥರ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. 3 ಇಟರೇಷನ್ಸ್ ಈಸ್ ಅ ಮಸ್ಟ್, ನೆನ್ಪಿಟ್ಕೊಳ್ಳಿ. ಇದನ್ನು ಮಿಸ್ ಮಾಡೋಕೆ ಹೋಗಬೇಡಿ. ಅಟ್ಲೀಸ್ಟ್ 2 ಅಂತೂ ಮಿನಿಮಮ್ ಮಾಡಿ ಬನ್ನಿ. ಇಫ್ ಯು ಆರ್ ನಾಟ್ ಏಬಲ್ ಟು ಡೂ 3, 2 ಅಂತೂ ಮಿನಿಮಮ್ ಮಾಡಿ ಬನ್ನಿ, ಅರ್ಥ ಆಯ್ತಾ? ಆ್ಯಂಡ್ ಆಫ್ಟರ್ನೂನ್ ಸೆಷನ್ಗೆ ಪ್ಲೀಸ್ ಡ್ರಿಂಕ್ ಪ್ರಾಪರ್ ವಾಟರ್. ಚೆನ್ನಾಗಿ ನೀರು ಕುಡಿದು ಪ್ರಾಪರಾಗಿ ಟಾಯ್ಲೆಟಿಗೆ ಹೋಗಿ ಫ್ರೆಶನ್ ಅಪ್ ಆಗಿ ಪ್ರಾಪರಾಗಿ ಹೋಗಿ ಕೂತ್ಕೊಳ್ಳಿ, ಅರ್ಥ ಆಯ್ತಾ? ಆವಾಗ ಮತ್ತೆ ಸುಸ್ತಾಗಿದೆ ಅಂತ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಸೊ ದಿಸ್ ಈಸ್ ಆಲ್ ಫ್ರಮ್ ಮೈ ಸೈಡ್. ಐ ನೋ ದ್ಯಾಟ್ ಯು ವಿಲ್ ಡೂ ಯುವರ್ ಬೆಸ್ಟ್, ಅರ್ಥ ಆಯ್ತಾ? ಐ ನೋ ಯು ವಿಲ್ ಗಿವ್ ಯುವರ್ ಬೆಸ್ಟ್. ಆ್ಯಂಡ್ ಫ್ರಾಮ್ ಮೀ, ಫಾರ್ ಆಲ್ ದಿ ಪೀಪಲ್, ಐ ವಾಂಟ್ ಟು ವಿಶ್ ಯು ಆಲ್ ದಿ ಬೆಸ್ಟ್. ಫೈನ್. ಆಲ್ ಆಫ್ ಯು ಆರ್ ಈಕ್ವಲಿ ಕೇಪಬಲ್ ಆಫ್ ಕ್ರ್ಯಾಕಿಂಗ್ ದಿಸ್ ಎಕ್ಸಾಮಿನೇಷನ್, ಅರ್ಥ ಆಯ್ತಾ? ಆ್ಯಂಡ್ ರಿಮೆಂಬರ್ ಫಾರ್ ದೋಸ್ ಪೀಪಲ್, ಫೈನ್, ಸ್ವಲ್ಪ ಜನ ದೇ ಟೇಕ್ ಲೈಫ್ ಲೈಟ್ಲಿ ಆ್ಯಂಡ್ ಫ್ಯೂ ಪೀಪಲ್ ಟೇಕ್ ಲೈಫ್ ವೆರಿ ಸೀರಿಯಸ್ಲಿ. ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ನೋ ಮ್ಯಾಟರ್ ವಾಟ್ ಯು ಡೂ ಟುಮಾರೋ, ಫೈನ್, ಯುವರ್ ಪೇರೆಂಟ್ಸ್ ವಿಲ್ ಬಿ ಪ್ರೌಡ್ ಆಫ್ ಯು. ಫೈನ್, ನೋ ಮ್ಯಾಟರ್ ವಾಟ್ ಯು ಡೂ ಟುಮಾರೋ,
ಫೈನ್. ದ ಪೀಪಲ್ ಯು ಲವ್ ಆ್ಯಂಡ್ ದ ಪೀಪಲ್ ಹೂ ಲವ್ ಯು, ದೇ ವಿಲ್ ಬಿ ಆಲ್ವೇಸ್ ಪ್ರೌಡ್ ಆಫ್ ಯು. ಅರ್ಥ ಆಯ್ತಾ? ದೇ ವಿಲ್ ಆಲ್ವೇಸ್ ಲವ್ ಯು ದ ಸೇಮ್. ಸೊ ಈ ಎಕ್ಸಾಮನ್ನು ಲೈಫ್ಗಿಂತ ಜಾಸ್ತಿ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ಇಟ್ ಈಸ್ ಜಸ್ಟ್ ಅನ್ ಎಕ್ಸಾಮ್. ಇಟ್ ಇಸ್ ಅ ಪಾರ್ಟ್ ಆಫ್ ಅ ಲೈಫ್. ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. ಅರ್ಥ ಆಯ್ತಾ? ಇಟ್ ಈಸ್ ನಾಟ್ ಲೈಫ್. ಇದೇ ಲೈಫ್ ಅಲ್ಲ. ಇದನ್ನು ಬಿಟ್ಟರೆ ದೇರ್ ಆರ್ ಅದರ್ ಥಿಂಗ್ಸ್ ಆಲ್ಸೋ. ಸೊ ನೋ ಮ್ಯಾಟರ್ ಹೌ ಯು ಡೂ ಇಟ್ ಟುಮಾರೋ. ಅರ್ಥ ಆಯ್ತಾ? ಇಫ್ ಯು ಡೂ ಗುಡ್ ಇನ್ ದಿ ಎಕ್ಸಾಮಿನೇಷನ್, ವೆರಿ ಗುಡ್, ಕೀಪ್ ಇಟ್ ಅಪ್. ಫೈನ್. ವಿಲ್ ಸ್ಟಡಿ ಅಗೇನ್ ಫಾರ್ ಮೇನ್ಸಿಗೆ ವಿಲ್ ಕಮಿಟ್ ವಿತ್ ಅ ಗ್ರೇಟ್ ಸ್ಟ್ರಾಟಜಿ. ಅರ್ಥ ಆಯ್ತಾ? ಬಟ್ ಇಫ್ ಯು ಡಿಡಂಟ್ ಪರ್ಫಾರ್ಮ್ ವೆಲ್ ಟುಮಾರೋ, ಪ್ರಾಬಬ್ಲಿ ದಿಸ್ ಎಕ್ಸಾಮ್ ವಾಸ್ ನಾಟ್ ಫಾರ್ ಯು. ಬೇರೆ ಎಕ್ಸಾಮ್ ಇರುತ್ತೆ, ಅದನ್ನು ಟ್ರೈ ಮಾಡಿ. ಫೈನ್. ಸಕ್ಸಸ್ ಸಿಗೋದು ಇಂಪಾರ್ಟೆಂಟು. ಎಲ್ಲರೂ ಸಕ್ಸಸ್ಫುಲ್ ಆಗಲೇಬೇಕು ಅದೇ ಫೀಲ್ಡ್ ಒಳಗಡೆ ಅಂತ ಏನಿರಲ್ಲ. ಸಚಿನ್ ತೆಂಡೂಲ್ಕರ್ಗೆ ನಾನು ಕರ್ಕೊಂಬಂದು KS UPSC ಬರ್ಸಿದ್ರೆ ಹಿ ವೋಂಟ್ ಬಿ ಸಕ್ಸಸ್ಫುಲ್. ಹಿ ಈಸ್ ಸಚಿನ್ ತೆಂಡೂಲ್ಕರ್ ಬಿಕಾಸ್ ಹಿ ಈಸ್ ಇನ್ ದಟ್ ಕ್ರಿಕೆಟ್ ಫೀಲ್ಡ್. ಹೌದಾ? ಆ ಫೀಲ್ಡ್ ಸ್ಪೋರ್ಟ್ಸ್ ಒಳಗಡೆ ಇರೋದಕ್ಕೆ ಈ ಸಚಿನ್ ತೆಂಡೂಲ್ಕರ್. ನಾವೇನಾದರೂ ಅವ್ರನ್ನ ಬೇರೆ ಕಡೆ ಕರ್ಕೊಂಬಂದ್ವಿ ಅಂತಂದರೆ ಇಟ್ ಈಸ್ ನಾಟ್ ದೇರ್ ಫಾರ್ಟೆ ಆರ್ ಇಟ್ ಈಸ್ ನಾಟ್ ದೇರ್ ನೀಶ್. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನೀಶ್ ಎಲ್ಲಿದೆ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಯು ಆರ್ ಗಿವಿಂಗ್ ದ ಎಕ್ಸಾಮಿನೇಷನ್ ಗುಡ್ ಆ್ಯಂಡ್ ಫೈನ್. ಐ ಸಪೋರ್ಟ್ ಯು. ಬಟ್ ದ ಥಿಂಗ್ ಈಸ್ ನಿಮ್ಮ ನೀಶನ್ನು ನೀವು ಡೆವಲಪ್ ಮಾಡ್ಕೊಳ್ಳೋದು ಅಥವಾ ಇದನ್ನು ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋ ಮ್ಯಾಟರ್ ವಾಟ್ ಯು ಡೂ ಟುಮಾರೋ, ಫೈನ್, ಎವ್ರಿಬಡಿ ಈಸ್ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು. ನೆನ್ಪಿಟ್ಕೊಳ್ಳಿ. ಫೈನ್. ಡೋಂಟ್ ಟೇಕ್ ಎನಿ ಡ್ರಾಸ್ಟಿಕ್ ಮೆಜರ್ಸ್. ಅರ್ಥ ಆಯ್ತಾ? ಸೊ ಬಿ ಹ್ಯಾಪಿ ಆಲ್ವೇಸ್ ಆ್ಯಂಡ್ ಗಿವ್ ಯುವರ್ ಬೆಸ್ಟ್. ಗಿವ್ ಯುವರ್ ಬೆಸ್ಟ್. ಫೈನ್. ವಿ ಆಲ್ ಟ್ರಸ್ಟ್ ಆನ್ ಯು ಆ್ಯಂಡ್ ಐ ನೋ ದ್ಯಾಟ್ ಯು ಆರ್ ಗೋಯಿಂಗ್ ಟು ಡೂ ಯುವರ್ ಬೆಸ್ಟ್. ಅರ್ಥ ಆಯ್ತಾ? ಸೊ ಬೇರೆಯವ್ರ ಮಾತನ್ನು ಏನು ಕೇಳಕ್ಕೆ ಹೋಗಬೇಡಿ. ಫೈನ್. ಕೀಪ್ ಯುವರ್ ಹೋಪ್ಸ್ ಹೈ, ಟ್ರಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಐ ನೋ ಯು ಆರ್ ಗೋಯಿಂಗ್ ಟು ಡೂ ಯುವರ್ ಬೆಸ್ಟ್. ಅದೇ ಥರ ಕಮೆಂಟ್ ಸೆಕ್ಷನ್ ಒಳಗಡೆ ಹಾಕ್ಬಿಡಿ ಐ ವಿಲ್ ಡೂ ಮೈ ಬೆಸ್ಟ್ ಅಂತ. ಅರ್ಥ ಆಯ್ತಾ? ಯಾಕಂತಂದರೆ ದೇರ್ ಆರ್ ಫೋರ್ಸಸ್ ಇನ್ ದಿ ನೇಚರ್ ವಿಚ್ ಟ್ರೈ ಟು ಹೆಲ್ಪ್ ಯು ಇನ್ ಯುವರ್ ಜರ್ನಿ. ಅದಕ್ಕೋಸ್ಕರ ನಿಮಗೆ ನೀವೇ ಅನ್ಕೋತಾ ಇರ್ರಿ ದಟ್ ಐ ವಿಲ್ ಡೂ ಮೈ ಬೆಸ್ಟ್, ಐ ವಿಲ್ ಗಿವ್ ಮೈ ಬೆಸ್ಟ್ ಅಂತ. ಅರ್ಥ ಆಯ್ತಾ? ಸೊ ವಿತ್ ದಿಸ್ ಆಲ್ ದಿ ಬೆಸ್ಟ್ ಪೀಪಲ್. ಫೈನ್. ನಾವು ನಾಳೆ ಅಥವಾ ನಾಡಿದ್ದು ವಿತ್ ಅ ಪ್ರಾಪರ್ ಅನಾಲಿಸಿಸ್ ವಿಡಿಯೋ ಆಫ್ ದಿ ಕ್ವಶನ್ ಪೇಪರ್ ಸಿಗೋಣ. ಅರ್ಥ ಆಯ್ತಾ? ಸೊ ಟಿಲ್ ದೆನ್, ಬೈ ಬೈ. So please subscribe, whatever.